ಒಂದು ವಿಷಯ ಗೊತ್ತಾ? ಹೆಚ್ಚಿನ ಪ್ರಾಜೆಕ್ಟ್ಗಳು ತಮ್ಮ ಮೂಲ ಗುರಿಗಳನ್ನ ತಲುಪೋದ್ರಲ್ಲಿ ವಿಫಲವಾಗ್ತವೆ. ಆದ್ರೆ ಪ್ರತಿಯೊಂದು ಪ್ರಾಜೆಕ್ಟ್ ಅದು ಯಶಸ್ವಿಯಾಗ್ಲಿ ಅಥವಾ ವಿಫಲ ಆಗ್ಲಿ, ನಮ್ಮ ತಂಡವನ್ನ ಇನ್ನಷ್ಟು ಸ್ಮಾರ್ಟ್ ಆಗಿ ಮಾಡಿದ್ರೆ ಹೇಗಿರುತ್ತೆ? ಇವತ್ತು ನಾವು ಇದೇ ರಹಸ್ಯವನ್ನ ಭೇದಿಸೋಣ. ಇದು ಹೇಗಿದೆ ಅಂದ್ರೆ, ಒಂದು ತುಂಬಾನೇ ದುಬಾರಿ ಪ್ರಯೋಗ ಮಾಡಿ ಆಮೇಲೆ ಅದ್ರ ನೋಟ್ಸ್ ಎಲ್ಲ ಎಸೆದ್ಬಿಟ್ಟ ಹಾಗೆ. ಅಮೂಲ್ಯವಾದ ಜ್ಞಾನ ಸಿಕ್ಕಿರುತ್ತೆ, ಆದ್ರೆ ಅದನ್ನ ಮತ್ತೆ ಬಳಸಕ್ಕೆ ಸಾಧ್ಯನೇ ಆಗಲ್ಲ. ಇದನ್ನೇ ಪ್ರಾಜೆಕ್ಟ್ ಅಮ್ನೇಷಿಯಾ ಅಂತ ಕರೆಯೋದು. ಅಂದ್ರೆ ಕಷ್ಟಪಟ್ಟು ಕಲ್ತ ಅನುಭವ ಮರ್ತೋಗೋದು. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ತಂಡ ಪದೇ ಪದೇ ಅದೇ ತಪ್ಪುಗಳ್ನ ಮಾಡೋದನ್ನ ನಿಲ್ಸಿದ್ರೆ, ಪ್ರತಿಯೊಂದು ಪ್ರಾಜೆಕ್ಟ್ ನಮ್ಮನ್ನ ನಮ್ಮ ಕಾಂಪಿಟೀಟರ್ಸ್ಗಿಂತ ಒಂದು ಹೆಜ್ಜೆ ಮುಂದಿಟ್ರೆ, ಇದೆಲ್ಲ ಹೇಗ್ ಸಾಧ್ಯ? ಇದಕ್ಕೆ ಪರಿಹಾರ ಸುಮ್ನೆ ಜಾಸ್ತಿ ಕಷ್ಟಪಡೋದ್ರಲ್ಲಿಲ್ಲ, ಬದಲಿಗೆ ಸ್ಮಾರ್ಟ್ ಆಗಿ ಕಲಿಯೋದ್ರಲ್ಲಿದೆ. ಹಾಗೆ ಕಲಿಯೋಕೆ ಒಂದು ಸಿದ್ಧವಾದ ಸಾಬೀತಾದ ನೀಲನಕ್ಷೆನೇ ಇದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ನಿಮ್ಮ ಪ್ರಾಜೆಕ್ಟ್ಗೆ ಒಂದು ಡೀಬ್ರೀಫಿಂಗ್ ಇದ್ದ ಹಾಗೆ. ಯಾವುದು ಸರಿಯಾಗಿ ನಡ್ತು, ಯಾವುದು ತಪ್ಪಾಯ್ತು, ಮತ್ತು ಮುಖ್ಯವಾಗಿ ಯಾಕೆ ಹಾಗಾಯ್ತು ಅಂತ ನಾವು ವಿಶ್ಲೇಷಣೆ ಮಾಡ್ತೀವಿ. ಇದರಿಂದ ಫ್ಯೂಚರಲ್ಲಿ ನಾವು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಬಹುದು. ಬನ್ನಿ, ಈ 4 ಹಂತಗಳ ಪ್ರಯಾಣವನ್ನ ಒಟ್ಟಿಗೆ ಮಾಡೋಣ. ಮೊದಲು ನಾವು ಭೂತಕಾಲಕ್ಕೆ ಹೋಗಿ ಒಂದು ಪ್ರಾಮಾಣಿಕ ಅವಲೋಕನ ಮಾಡೋಣ. ನಂತರ ಪತ್ತೇದಾರರ ತರಹ ಫಲಿತಾಂಶಗಳ ಹಿಂದಿರೋ ಮೂಲ ಕಾರಣಗಳನ್ನ ವಿಶ್ಲೇಷಿಸೋಣ. ಆಮೇಲೆ ನಮ್ಗೆ ಸಿಕ್ಕ ಸತ್ಯಗಳನ್ನ ವ್ಯವಸ್ಥಿತವಾಗಿ ದಾಖಲಿಸಿ, ಕೊನೆಗೆ ಆ ಜ್ಞಾನವನ್ನ ಭವಿಷ್ಯಕ್ಕಾಗಿ ಒಂದು ಗಟ್ಟಿಯಾದ ಆಕ್ಷನ್ ಪ್ಲಾನ್ ಆಗಿ ಬದಲಿಸೋಣ. ಸರಿ, ಹಾಗಾದ್ರೆ ಈ ಅಮೂಲ್ಯವಾದ ಒಳನೋಟಗಳನ್ನ ಅಂದ್ರೆ ಇನ್ಸೈಟ್ಸನ್ನ ನಾವು ಪತ್ತೆ ಹಚ್ಚೋದ್ ಹೇಗೆ? ಎಲ್ಲವೂ ಶುರುವಾಗೋದು ಸರಿ ಪ್ರಶ್ನೆಗಳನ್ನ ಕೇಳೋದ್ರಿಂದ. ಮೊದಲಿಗೆ ಪಾಸಿಟಿವ್ ವಿಷಯಗಳಿಂದನೇ ಶುರು ಮಾಡೋಣಲ್ವಾ? ಯಾಕಂದ್ರೆ ಸಕ್ಸೆಸ್ ಹೇಗೆ ಸಿಕ್ತು ಅಂತ ಒಮ್ಮೆ ಅರ್ಥ ಮಾಡ್ಕೊಂಡ್ರೆ ಅದನ್ನ ಮತ್ತೆ ಮತ್ತೆ ಮಾಡೋದು ತುಂಬಾ ಸುಲಭ. ಮುಂದಿನ ಪ್ರಶ್ನೆ, ಯಾವುದು ಅಂದ್ಕೊಂಡ ಹಾಗೆ ನಡೀಲಿಲ್ಲ. ಒಂದು ವಿಷಯ ನೆನ್ಪಿರ್ಲಿ, ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋ ಪ್ರಶ್ನೆನೇ ಇಲ್ಲ. ಬದಲಿಗೆ ನಮ್ಮ ದೌರ್ಬಲ್ಯಗಳನ್ನ ಗುರುತಿಸಿ ಅದನ್ನ ನಮ್ಮ ಶಕ್ತಿಯಾಗಿ ಪರಿವರ್ತಿಸೋಕೆ ಇದೊಂದು ಅವಕಾಶ. ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ರಶ್ನೆ, ಯಾವುದು ನಮಗೆ ಆಶ್ಚರ್ಯವನ್ನುಂಟು ಮಾಡಿತು? ಯಾಕಂದ್ರೆ ಅನಿರೀಕ್ಷಿತ ಘಟನೆಗಳಲ್ಲಿನೇ ತುಂಬಾ ಆಳವಾದ ಪಾಠಗಳು ಅಡಗಿರುತ್ತವೆ. ಕೇವಲ ಏನಾಯ್ತು ಅಂತ ನೋಡಿದ್ರೆ ಸಾಲ್ದು, ಅದು ಯಾಕೆ ಆಯ್ತು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನಮ್ಮ ಪ್ಲಾನಿಂಗ್ ಪ್ರಾಸೆಸ್ನಲ್ಲೇ ಏನಾದ್ರೂ ಸಮಸ್ಯೆ ಇತ್ತಾ? ಟೀಮ್ ಒಳಗೆ ಮಾತುಕತೆ ಸರಿಯಾಗಿ ನಡೀಲಿಲ್ವಾ? ಈ ಥರದ ಪ್ರಶ್ನೆಗಳು ಮೂಲ ಸಮಸ್ಯೆನ ಹುಡುಕೋಕೆ ಸಹಾಯ ಮಾಡ್ತವೆ. ನೋಡಿ, ಇಲ್ಲಿ ಸಿಗೋ ಪಾಠಗಳಿಗೆ ಇಡೀ ಕಂಪನಿಯ ದಿಕ್ಕನ್ನೇ ಬದಲಿಸೋ ಶಕ್ತಿ ಇರುತ್ತೆ. ನಾವು ಸರಿಯಾದ ಮಾರ್ಕೆಟ್ನಲ್ಲಿದ್ದೀವಾ? ನಾವು ಬಗೆಹರಿಸ್ತಿರೋ ಸಮಸ್ಯೆಗಳು ನಿಜವಾಗ್ಲೂ ಗ್ರಾಹಕರಿಗೆ ಮುಖ್ಯನಾ? ಈ ಒಳನೋಟಗಳು ಕೇವಲ ಒಂದು ಪ್ರಾಜೆಕ್ಟಿಗೆ ಸೀಮಿತವಲ್ಲ, ಇವು ಇಡೀ ಸಂಸ್ಥೆಯ ಭವಿಷ್ಯವನ್ನೇ ರೂಪಿಸುತ್ತವೆ. ಸರಿ, ಈಗ ನಾವು ಈ ಇಡೀ ಪ್ರಾಸೆಸ್ನ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದೀವಿ. ಒಳನೋಟಗಳನ್ನ ಕಲೆ ಹಾಕೋದು ಒಳ್ಳೆದೇ, ಆದ್ರೆ ಅವುಗಳನ್ನ ಕಾರ್ಯರೂಪಕ್ಕೆ ತರ್ಲಿಲ್ಲ ಅಂದ್ರೆ ಆ ಇಡೀ ಪ್ರಯತ್ನವೇ ವ್ಯರ್ಥ. ಈ ಮಾತು ಎಷ್ಟು ನಿಜ ಅಲ್ವಾ? ಕ್ರಿಯೆ ಇಲ್ಲದ ಒಳನೋಟ ಕೇವಲ ಒಂದು ಕ್ಷುಲ್ಲಕ ವಿಷಯ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಬರೀ ಜ್ಞಾನ ಇದ್ರೆ ಸಾಲ್ದು, ಅದನ್ನ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಅದಕ್ಕೊಂದು ಬೆಲೆ. ನೋಡಿ, ನಾವು ಮಾಡೋ ಬದಲಾವಣೆಗಳನ್ನ ಈ ರೀತಿ ಅಳತೆ ಮಾಡೋಕೆ ಶುರು ಮಾಡಿದಾಗ ಅದರ ಬೆಲೆನೇ ಬೇರೆ. ಉದಾಹರಣೆಗೆ, ಪ್ರಾಜೆಕ್ಟ್ ವಿಮರ್ಶೆ ಮಾಡುವಾಗ ಗೊಂದಲದ ಆನ್ ಬೋರ್ಡಿಂಗ್ ಪ್ರೊಸೆಸ್ನಿಂದ ಗ್ರಾಹಕರು ಬಿಟ್ಟೋಗ್ತಿದ್ದಾರೆ ಅಂತ ಗೊತ್ತಾಯ್ತು ಅಂದ್ಕೊಳ್ಳಿ. ಆ ಪಾಠವನ್ನ ಕಾರ್ಯರೂಪಕ್ಕೆ ತಂದು ಗ್ರಾಹಕರನ್ನ ಕಳ್ಕೊಳ್ಳೋ ಪ್ರಮಾಣವನ್ನ 8%ರಿಂದ 5%ಗೆ ಇಳಿಸ್ತೀರಿ. ಇದು ಸ್ಪಷ್ಟವಾದ, ಅಳತೆ ಮಾಡಬಹುದಾದ ಗೆಲುವು. ಒಂದು ಕ್ಲಿಯರ್ ಆದ ಆಕ್ಷನ್ ಪ್ಲಾನ್ ಇಲ್ಲ ಅಂದ್ರೆ ನಾವು ಕಲಿತ ಪಾಠಗಳೆಲ್ಲ ಬರೀ ಒಳ್ಳೆ ಐಡಿಯಾಗಳಾಗಿ ಉಳಿದುಬಿಡುತ್ತೆ ಅಷ್ಟೇ. ಪ್ರತಿ ಕೆಲಸಕ್ಕೆ ಯಾರು ಜವಾಬ್ದಾರಿ ಮತ್ತು ಯಾವಾಗ ಮುಗಿಸ್ಬೇಕು ಅಂತ ನಿಗದಿ ಮಾಡಿದಾಗ ನಮ್ಮ ಉದ್ದೇಶಗಳು ಫಲಿತಾಂಶಗಳಾಗಿ ಬದಲಾಗುತ್ತವೆ. ಇದು ಜವಾಬ್ದಾರಿಯನ್ನ ಖಚಿತಪಡಿಸುತ್ತೆ. ಇದು ಕೇವಲ ಒಂದೇ ಒಂದು ಪ್ರಾಜೆಕ್ಟ್ ಸರಿ ಮಾಡೋ ವಿಚಾರ ಅಷ್ಟೇ ಅಲ್ಲ, ಇದು ಒಂದು ನಿರಂತರ ಕಲಿಕೆಯ ಸೈಕಲನ್ನ ನಿರ್ಮಿಸೋದು. ಕಾಲಕ್ರಮೇಣ ನಮ್ಮ ಇಡೀ ಸಂಸ್ಥೆಯನ್ನೇ ಹೆಚ್ಚು ಬುದ್ಧಿವಂತ ಮತ್ತು ಸಮರ್ಥವಾಗಿಸೋ ಸೈಕಲ್ ಇದು. ಬೇಸಿಕಲಿ ಈ ಸ್ಟೆಪ್ಸ್ ಮೂಲಕ ನಾವು ಮಾಡ್ತಿರೋದು ಏನು ಅಂದ್ರೆ, ನಮ್ಮ ಸಂಸ್ಥೆಗೆ ಒಂದು ಕಲೆಕ್ಟಿವ್ ಮೆಮರಿ ಅಥವಾ ಸಾಮೂಹಿಕ ಸ್ಮರಣೆಯನ್ನ ಕಟ್ಟಿಕೊಡ್ತಿದ್ದೇವೆ. ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ಆ ಸ್ಮರಣೆಗೆ ಒಂದು ಹೊಸ ಅಧ್ಯಾಯವನ್ನ ಸೇರಿಸುತ್ತೆ, ಅದನ್ನ ಇನ್ನಷ್ಟು ಶ್ರೀಮಂತ ಮತ್ತು ಮೌಲ್ಯಯುತವಾಗಿಸುತ್ತೆ. ಹಾಗಾದ್ರೆ ಈ ಎಲ್ಲಾ ವಿಶ್ಲೇಷಣೆ ನಂತರ ಒಂದು ಸಣ್ಣ ಚಾಲೆಂಜ್. ಮುಂದಿನ ಪ್ರಾಜೆಕ್ಟ್ ಮುಗಿದ ತಕ್ಷಣ ಮುಂದಿನದಕ್ಕೆ ಜಿಗಿಬೇಡಿ. ಒಂದು ಕ್ಷಣ ನಿಲ್ಲಿ, ಅವಲೋಕನ ಮಾಡಿ ಮತ್ತು ಕಲಿಯಿರಿ.
ಈ ಒಂದು ಸಣ್ಣ ಬದಲಾವಣೆ ನಿಮ್ಮ ತಂಡ ಕೆಲಸ ಮಾಡೋ ರೀತಿಯನ್ನೇ ಶಾಶ್ವತವಾಗಿ ಬದಲಿಸಬಹುದು. ಹಾಗಾದ್ರೆ ನಮ್ಮ ಕಲಿಕೆಗಳನ್ನು, ಹಿಂದಿನ ತಪ್ಪುಗಳನ್ನು ತಡೆಯುವ ಮತ್ತು ಭವಿಷ್ಯದ ಕಾರ್ಯಕ್ಷಮತೆಯನ್ನು ಬಲಪಡಿಸುವಂತಹ ಕಾರ್ಯಸಾಧ್ಯವಾದ ಕಾರ್ಯತಂತ್ರಗಳಾಗಿ ನಾವು ಹೇಗೆ ಪರಿವರ್ತಿಸಬಹುದು?